ಬೆಂಗಳೂರಿನಲ್ಲಿರುವ ಗುಂಡಿಗಳನ್ನ ಬಂಕರ್ಗಳಿಗೆ ಹೋಲಿಸಿ ನೆಟ್ಟಿಗರು ವ್ಯಂಗ್ಯವಾಡಿದ್ದಾರೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧವಾದರೆ ಬೆಂಗಳೂರು ಸೇಫ್, ಬಿಬಿಎಂಪಿ ಯುದ್ಧಕ್ಕೆ ಎಲ್ಲಾ ಬಂಕರ್ಗಳನ್ನ ಮಾಡಿ ಸಿದ್ಧತೆ ಮಾಡಿಕೊಂಡಿದೆ ಅಂತ ಲೇವಡಿ ಮಾಡಲಾಗಿದೆ. ಬೆಂಗಳೂರಿನ ರಸ್ತೆಗಳ ಗುಂಡಿ ಬಿಬಿಎಂಪಿ ಕಾಮಗಾರಿಗೆ ಗುಂಡಿಗಳನ್ನ ತೋಡಿದ್ದಾರೆ. ಗುಂಡಿಗಳನ್ನ ತೋಡಿ ಸುಮ್ಮನಾಗಿದ್ದು ಇಲ್ಲಿವರೆಗೂ ಗುಂಡಿಗಳನ್ನ ಮುಚ್ಚಲು ಪಾಲಿಕೆ ಸಿಬ್ಬಂದಿ ಮುಂದಾಗಿಲ್ಲ. ಗುಂಡಿ ತೋಡಿ ಸುಮ್ಮನಾಗಿರುವ ಪಾಲಿಕೆ ವಿರುದ್ಧ ನೆಟ್ಟಿಗರು ವ್ಯಂಗ್ಯವಾಡಿದ್ದಾರೆ. ಗುಂಡಿಗಳನ್ನ ಬಂಕರ್ಗಳಿಗೆ ಹೋಲಿಸಿ ವ್ಯಂಗ್ಯವಾಡಿದ್ದಾರೆ. ಬೆಳಗ್ಗೆ ಸೆಕ್ಯೂರಿಟಿ ಕೆಲಸ ಮಾಡಿ ರಾತ್ರಿ ಪಾರ್ಟ್ ಟೈಮ್ ಕಳ್ಳತನ ಮಾಡುತ್ತಿದ್ದ ನೇಪಾಳಿ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಬೆಂಗಳೂರಿನಲ್ಲಿ ಬಾಣಸವಾಡಿ ಪೊಲೀಸರು ಖತರ್ನಾಕ್ ನೇಪಾಳಿ ಗ್ಯಾಂಗ್ ಅನ್ನು ಬಂಧಿಸಿದ್ದಾರೆ. ಪದಂ ಲಕ್ಷ್ಮೀ ಶಾಯಿ ಹಾಗೂ ಮುಕುಂದ್ ಲಕ್ಷ್ಮೀ ಶಾಯಿ ಬಂಧಿತ ನೇಪಾಳಿ ಗ್ಯಾಂಗ್ ಬೆಳಗ್ಗೆ ಸೆಕ್ಯೂರಿಟಿ ಕೆಲಸ ಮಾಡುತ್ತಲೇ ಬೀಗ ಹಾಕಿದ ಮನೆಗಳನ್ನು ಗುರುತಿಸುತ್ತಿದ್ರು. ನಂತರ ರಾತ್ರಿ ಆಗ್ತಲೇ ಆರೋಪಿಗಳು ಕಳ್ಳತನದ ಕೈಚಳಕ ತೋರ್ತಿದ್ರು. ಕಬ್ಬಿಣದ ಸಲಾಕೆ ಬಳಸಿ ಡೋರ್ ಮುರಿತಿದ್ರು. ಸಿಸಿಟಿವಿ ಆಧರಿಸಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 11 ಲಕ್ಷ ಮೌಲ್ಯದ 117 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ರೋಲಿಂಗ್ ಶಟರ್ ಮುರಿದು ಮೊಬೈಲ್ ಶಾಪ್ ಕಳ್ಳತನ ಮಾಡಿದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಯಲಹಂಕದ ಡಿಜಿಟಲ್ ಮೊಬೈಲ್ ವರ್ಲ್ಡ್ ಶಾಪ್ನಲ್ಲಿ ಕಳ್ಳತನ ಆಗಿತ್ತು. ಪ್ರಕರಣ ಸಂಬಂಧ ಒಡಿಶಾ ಮೂಲದ ಲಿಪಿನ್ ಕುಮಾರ್ ಹಾಗೂ ರಾಧಾ ಕೃಷ್ಣಕಾಂತ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ಪ್ಲಂಬಿಂಗ್ ಕೆಲಸ ಮಾಡುತ್ತಲೇ ಪಾರ್ಟ್ ಟೈಮ್ ಕಳ್ಳತನ ಮಾಡುತ್ತಿದ್ರು. ಕಳ್ಳತನ ಮಾಡಿ ಮೊಬೈಲ್ ಮಾರಾಟ ಮಾಡುವಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬಂಧಿತರಿಂದ 1,40,000 ಮೌಲ್ಯದ 14 ಮೊಬೈಲ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಉದ್ಯಮಿ ಮನೆಯಲ್ಲಿ ಚಿನ್ನ ಕಳ್ಳತನ ಮಾಡಿದ್ದ ಖತರ್ನಾಕ್ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಉಡುಪಿ ಮೂಲದ ಉದ್ಯಮಿ ಮನೆಯಲ್ಲಿ 50 ಲಕ್ಷ ಮೌಲ್ಯದ ಚಿನ್ನಾಭರಣ, ವಿದೇಶಿ ಕರೆನ್ಸಿ ಕಳ್ಳತನವಾಗಿತ್ತು. ಕೇಸ್ ದಾಖಲಿಸಿಕೊಂಡಿದ್ದ ಬಸವೇಶ್ವರನಗರ ಪೊಲೀಸರು ಖದೀಮರನ್ನ ಬಂಧಿಸಿದ್ದಾರೆ. ಮದನ್, ಮನೋಜ್ ಮತ್ತು ಹಿತೇಶ್ ಬಂಧಿತರು. ಮನೆ ಮಂದಿಯೆಲ್ಲ ಮನೆಯಲ್ಲಿ ಇರುವಾಗಲೇ ಕಳ್ಳರು ಕೈಚಳಕ ತೋರಿದ್ರು. ನಿರ್ಮಾಣ ಹಂತದ ಕಟ್ಟಡದಿಂದ ಬಾಲ್ಕನಿಗೆ ಬಂದಿದ್ರು. ಡ್ಯೂಪ್ಲೆಕ್ಸ್ ಮನೆಯ ಮೇಲ್ಮಹಡಿಯಲ್ಲಿ 500 ಗ್ರಾಂ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ರು. ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿ ಪೊಲೀಸರು ಕಳ್ಳರನ್ನ ಬಂಧಿಸಿದ್ದಾರೆ. ಬೆಂಗಳೂರು ಇಸ್ಕಾನ್ ಮತ್ತು ಮುಂಬೈ ಇಸ್ಕಾನ್ ನಡುವಿನ ಕಾನೂನು ಹೋರಾಟ ಸುಖಾಂತ್ಯವಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೆಂಗಳೂರು ಇಸ್ಕಾನ್ಗೆ ಜಯ ಸಿಕ್ಕಿದ್ದು ಮುಂಬೈ ಇಸ್ಕಾನ್ಗೆ ಮುಖಭಂಗ ಉಂಟಾಗಿದೆ. ಈ ಮೂಲಕ ದೀರ್ಘಕಾಲದ ವಿವಾದವೊಂದು ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥವಾಗಿದೆ. ಇಸ್ಕಾನ್ ಮುಂಬೈ ಪರ ನೀಡಿದ್ದ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಬೆಂಗಳೂರಿನಲ್ಲಿರುವ ಹರೇ ಕೃಷ್ಣ ದೇವಾಲಯ ಬೆಂಗಳೂರಿನ ಇಸ್ಕಾನ್ ಸೊಸೈಟಿಗೆ ಸೇರಿದೆ ಅಂತ ತೀರ್ಪು ನೀಡಿದೆ. ಬೆಂಗಳೂರಿನ ಇಸ್ಕಾನ್ ಒಂದು ಸ್ವತಂತ್ರ ಸಂಸ್ಥೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.